ಅದಲ್ಲದೆ ನಾವು ಬೇರೆ ಬೇರೆ ಸುಮಾರು ಮಾಡ್ತಾ ಇದ್ದೀವಿ. ಈ ಡಬ್ಲಿಂಗ್ ಲೈನ್ಗಳು ಇದ್ದಾರೆ, ಡಬ್ಲಿಂಗ್ ಲೈನ್ಗಳು ದೇಶದಲ್ಲಿ ಎಲ್ಲಿ ನಡೀತಾ ಇದ್ದೀವಿ ಹೋಗ್ಬೇಕು. ಒಂದ್ಸಾರಿ ಉತ್ತರ ಪ್ರದೇಶ ಏನು, ರಾಜಸ್ಥಾನ ಏನು, ಮಧ್ಯಪ್ರದೇಶ ಏನು, ಛತ್ತೀಸ್ಗಢ ಏನು, ಈವನ್ ಜಮ್ಮು ಕಾಶ್ಮೀರ ಒಂದ್ಸರಿ ನಿಮ್ಗೆಲ್ಲ ಒಂದು 10-20 ಜನನ ಕರ್ಕೊಂಡು ಹೋಗ್ತೀನಿ ನಾನೇ. 360 ಅಡಿ ಮೇಲೆ ರೈಲ್ವೆ ಲೈನ್ ಬರ್ತಾ ಇದೆ ಸಾಹೇಬ್ರೆ. 360 ಅಡಿ ಮೇಲೆ ಕೆಲದಲ್ಲೆಲ್ಲ ಎಲ್ಲ ಮುಗೀತಾ ಬಂದಿದೆ. ಹಾಗಾಗಿ ಮತ್ತೆ ನಾವು ಇನ್ನೊಂದು ಸರ್ವೆ ಮಾಡ್ತಾ ಇರೋದು ಬೆಂಗಳೂರು ತುಮಕೂರು 70 ಕಿಲೋಮೀಟರ್ನ 4 ಲೈನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಂದಾಜು ಹಾಕೊಂಡು ಸರ್ವೆ ಮಾಡ್ತಾ ಇದ್ದೆ. ಅದಕ್ಕೆ 3640 ಕೋಟಿ ಆಯ್ತದೆ. ಚಿಕ್ಕಬಳ್ಳಾಪುರ ಹಾಸನ 166 ಕಿಲೋಮೀಟರ್ ಡಬ್ಲಿಂಗ್ ಲೈನ್ಗೆ 2655 ಕೋಟಿ ಆಯ್ತದೆ. ಬೆಂಗಳೂರು ಮೈಸೂರು 137 ಕಿಲೋಮೀಟರ್ ಕ್ವಾರ್ಟರ್ ಫ್ಲಿಂಗ್ಗೆ 4387 ಕೋಟಿ ಬೇಕಾಯ್ತದೆ. ದೇವನಹಳ್ಳಿ ಬಂಗಾರಪೇಟೆ 125 ಕಿಲೋಮೀಟರ್ ಡಬ್ಲಿಂಗ್ಗೆ 2250 ಕೋಟಿ ಬೇಕಾಯ್ತದೆ. ಎಲ್ಲವನ್ನು ಕೂಡ ನಾವು ಸ್ಕೀಮ್ ಆಗಿ ಪರಿವರ್ತನೆ ಮಾಡಿ 5 ವರ್ಷದಲ್ಲಿ ನಿಮ್ಗೊಂದು ದೊಡ್ಡ ಸಂತೋಷದ ಸುದ್ದಿಯನ್ನ ಕೊಡ್ತೀವಿ. ನಾವು ಹಣ ಅಲೋಕೇಶನ್ ಈಗಾಗಲೇ ನಮ್ಗೆ ನಾವು ಮಾಡಿರೋದು 2009ರಿಂದ 2014 5 ವರ್ಷಕ್ಕೆ ಸಾಹೇಬ್ರೆ, UPA ಗೌರ್ಮೆಂಟ್ ಇದ್ದಾಗ ವರ್ಷಕ್ಕೆ 815 ಕೋಟಿ ಕೊಟ್ಟರು. ಅದೇ ನಮ್ಮ ಗೌರ್ಮೆಂಟ್ 14 ಬಂದ್ಮೇಲೆ 19ವರೆಗೂ 2700 ಕೋಟಿ ಮೊದಲನೇದು. 19-24 5011 ಕೋಟಿ ವರ್ಷ ಕೊಟ್ಟಿದ್ದು. ಇವಾಗ 7524 ಕೋಟಿ. ಇವೆಲ್ಲ ಕೂಡ ತುಂಬಾ ಚೆನ್ನಾಗಿ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ 10 ವರ್ಷದಲ್ಲಿ 2004ರಿಂದ 2014ವರೆಗೆ ಹೊಸ ಮಾರ್ಗಗಳ ಡಬ್ಲಿಂಗ್ ಮಾಡಿತ್ತು ಅಂದಿನ ಸರ್ಕಾರ. 170 ಕಿಲೋಮೀಟರ್ 10 ವರ್ಷದಲ್ಲಿ. ನಾ ಮಾಡಿದ್ದು 312 ಕಿಲೋಮೀಟರ್. 365 ಕಿಲೋಮೀಟರ್ 14ರಿಂದ 26ಕ್ಕೆ. ಅವತ್ತ ಮಾಡಿರೋದು 1268 ಕಿಲೋಮೀಟರ್. ಅವರು 2004ರಿಂದ 2016ರಲ್ಲಿ ಹೊಸ ಮಾರ್ಗ 170 ಕಿಲೋಮೀಟರ್ 312 ಕಿಲೋಮೀಟರ್ ಮಾಡಿರೋ ಇದಾಯ್ತು, ಡಬ್ಲ್ಯೂ ಆಯ್ತು. ನಮ್ದು 1265 ಕಿಲೋಮೀಟರ್ ಆಗಿದೆ. ROP RUP 2014ವರೆಗೂ 403 ಆಗಿತ್ತು. ಇವತ್ತು ಇಲ್ಲಿವರೆಗೆ ನಮ್ಮಲ್ಲಿ 534 ಮುಗಿಸಿದ್ದೀವಿ. ಇನ್ನೂ ಕೂಡ ಜಾಸ್ತಿ ಮಾಡ್ತೀವಿ. ನಾನು ತೀರ್ಮಾನ ಮಾಡಿದ್ದೀನಿ ಈ 5 ವರ್ಷದಲ್ಲಿ ಎಕ್ಸೆಪ್ಟ್ ಬೆಂಗಳೂರು ಸಿಟಿನ ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ರಾಜ್ಯ ಸರ್ಕಾರನೇ ಕೇಂದ್ರ ಸರ್ಕಾರನೇ ಇದು ವೆಚ್ಚವನ್ನು ಭರಿಸೋದಕ್ಕೆ ಕರೆಕ್ಟ್ ಸರ್, ಕರೆಕ್ಟ್ ಸಹಿ ಆಯ್ತಾ ಸರ್? ROP ಮಾಡ್ತಾ ಇದ್ದೀವಿ. ಮತ್ತೆ ಹೆಜ್ಜಾಲ ಚಾಮರಾಜನಗರ, ಇದು ಹೆಜ್ಜಾಲ ಸತ್ಯಮಂಗಲ ಆಯ್ತು. ನಮಗೆ ತಮಿಳುನಾಡಿನವರು ಮತ್ತೆ ಫಾರೆಸ್ಟ್ ಎನ್ವೈರನ್ಮೆಂಟ್ ಅವರು ಪರ್ಮಿಷನ್ ಕೊಡಕ್ಕೆ ರಿಜೆಕ್ಟ್ ಮಾಡೋದು. ನಮ್ಗೆ ಏನಾಗಿದೆ ಇವತ್ತು, ಹೆಜ್ಜಾಲದಿಂದ ಆರೋಹಳ್ಳಿಯಿಂದ ಕನಕಪುರದಿಂದ ಸಾತ್ನೂರಿಂದ ಹಲಗೂರಿಂದ ಮಳವಳ್ಳಿಯಿಂದ ಕೊಳ್ಳೇಗಾಲದಿಂದ ಯಳಂದೂರಿಂದ ಸಂತೆಮಾರಳ್ಳಿ, ಚಾಮರಾಜನಗರ 142 ಕಿಲೋಮೀಟರ್ ದೂರವನ್ನ ನಾವು ಕೈಗೆತ್ಕೊಳ್ಳೋದಕ್ಕೆ ಸರ್ವೆ ಮಾಡೋದಕ್ಕೆ ಈಗಾಗಲೇ ಮಾಡಿದ್ದು. 2000 ಸುಮಾರು ಸಾರಿ ಹೇಳಿ ಬಿಟ್ಟಿತ್ತು.
ನಂದು ಇದ್ರೊಳಗೆ ಸ್ವಲ್ಪ ಸಾರ್ಥ ಇದೆ. ನಾನು ಕನಕಪುರ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ DK ಶಿವಕುಮಾರ್ ಅವರು, ಸಿಂಧ್ಯ ಅವರು, ದಿವಂಗತ ಧ್ರುವನಾರಾಯಣ್ ಇವರೆಲ್ಲರೂ ಕೂಡ ಒತ್ತಾಸೆ ಇತ್ತು. ಅದಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇವಾಗ 2019 ಇದು ಮಾಡಿದ್ರು, ಸರ್ವೆ ಮಾಡಕ್ಕೆ ಇದು ಮಾಡಿದ್ರು, ಫ್ಯೂಸ್ ಮಾಡ್ಬಿಟ್ಟಿದ್ರು, ಎಲ್ಲ ಕ್ಯಾನ್ಸಲ್ ಆಗಿತ್ತು. ಅದನ್ನ ಇವಾಗ ಸರ್ವೆ ಮಾಡಿಸಿ DPR ಮಾಡಿಸಿ ಇದಕ್ಕೇನೇನ್ ಬೇಕೋ ಲ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಕೊಡಬೇಕು, ಬಾಕಿ ಯೋಜನೆಯನ್ನ ನಾವೇ ಮಾಡೋದಕ್ಕೆ. ಒಂದ್ ನಿಮಿಷ ತಾಳಿಲಿ, ಇಲ್ಲಿ ನಾನು ಯಾವ ಸರ್ಕಾರ ಆಯ್ತು ಅಂತ ಚರ್ಚೆ ಮಾಡ್ತಾ ಇದ್ದೆ. ಅಲ್ಲ 2019 ಇದು 1999, 96, 97, 96 ಧ್ರುವನಾರಾಯಣ್ ಅವರು ಇದ್ದಂತ ಸಂದರ್ಭದಲ್ಲಿ ಖರ್ಗೆ ಸಾಹೇಬರು ಮತ್ತೆ ಕುಮಾರಸ್ವಾಮಿ ಅವರು ಕೇಂದ್ರದ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಅವಾಗೇ ಪ್ರಪೋಸಲ್ ಆಗಿದ್ದು, ಅದಾದ್ಮೇಲೆ ಅದು ಅಷ್ಟಕ್ಕೆ ನಿಂತಿತ್ತು. ನಾನು ಯಾರ ಮೇಲೆ ಅಲಿಗೇಷನ್ ಮಾಡ್ತಾ ಇಲ್ಲ. ನಮಗೊಂದು ಅವಕಾಶ ಸಿಕ್ಕಿದೆ, ಮಾಡ್ತೀವಿ. ಹೀಗಾಗಿ ನಮ್ಮಲ್ಲಿ ತುಂಬಾ ಯೋಜನೆಗಳಿವೆ. ಎಲ್ಲ ಒಂದೇ ಸಾರಿ ಆದ್ರೆ ನೀವು 2 ನಿಮಿಷನೂ ಹೇಳಲ್ರಿ. ಯಾವ್ದಮ್ಮ ROB ಈ ನಿಮಿಷದಿದ್ದಾನೆ. ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಅದನ್ನ 99 ಸ್ಥಗಿತವಾಗಿದ್ದನ್ನ ಸ್ಥಗಿತ ವಿತ್ಡ್ರಾ ಮಾಡಿ ಆ ಫೈಲನ್ನ ಕೈಗೆತ್ಕೊಂಡು ನಾವು ಸರ್ವೆ ಕಾರ್ಯ ಮುಗಿಸಿ ರಾಜ್ಯ ಸರ್ಕಾರಕ್ಕೆ ಇಷ್ಟು ಎಕರೆ ಜಮೀನು ಬೇಕು, ಅದನ್ನ ನಮಗೆ ಅಕ್ವಿಜೇಷನ್ ಮಾಡಿ ಜಾಗ ಕೊಡಿ ಅಂತ ಕೇಳೋದಕ್ಕೆ ಒಂದು 15-20 ದಿವಸದಲ್ಲೇ ರಿಕ್ವಿಜೇಷನ್ ರಾಜ್ಯ ಸರ್ಕಾರಕ್ಕೆ ನಮ್ಮ ರೈಲ್ವೆ ಇಲಾಖೆಯಿಂದ ಹೋಗ್ತದೆ.